ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೊದಲು ಹಣ ಕಳ್ಳತನ ಮಾಡುವುದು ಅಂದರೆ ಎಲ್ಲೋ ಜೇಬಿಗೆ ಕತ್ತರಿ ಹಾಕಬೇಕು, ಇಲ್ಲ ಅಂದರೆ ಮನೆಯಲ್ಲಿ ಇದ್ದದ್ದನ್ನು ಕದ್ಕೊಂಡು ಹೋಗೋದಾಗಿತ್ತು. ಆದರೆ ಈಗ ಹಾಗಲ್ಲ. ಕುಂತಲ್ಲೇ ಕ್ಷಣಾರ್ಧದಲ್ಲಿ ಕೋಟಿ ಕೋಟಿ ಹಣವನ್ನು ದೋಚಲಾಗ್ತಿದೆ. ಇದಕ್ಕಿರೋ ಹೆಸರು ಸೈಬರ್ ವಂಚನೆ. ಹಾಗಿದ್ರೆ ಇದಕ್ಕೆ ಕಡಿವಾಣ ಹಾಕೋಕೆ ಆಗಲ್ವಾ? ವಂಚನೆಯಾದರೆ ಅದನ್ನು ವಾಪಸ್ ಪಡೆದುಕೊಳ್ಳೋಕ್ಕಾಗಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ. ಖಂಡಿತ ನೀವು ನಿಮ್ಮ ದುಡ್ಡನ್ನು ಪಡೆದುಕೊಳ್ಳಬಹುದು, ಆದರೆ ಅದಕ್ಕೆ ಗೋಲ್ಡನ್ ಅವರ್ ಮುಖ್ಯ. ಅಷ್ಟಕ್ಕೂ ಏನಿದು ಗೋಲ್ಡನ್ ಅವರ್? ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ, ಸರ್ಕಾರದ ಮುನ್ನೆಚ್ಚರಿಕೆಯಿಂದ ಸಾರ್ವಜನಿಕರಿಗೆ ಏನು ಲಾಭ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನೀವು ಮನೆಯಲ್ಲೋ ಇಲ್ಲ ಯಾವುದೋ ಕೆಲಸದಲ್ಲೋ ಇರ್ತೀರಿ. ಇದ್ದಕ್ಕಿದ್ದಂತೆ ಮೊಬೈಲ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ತೀರಾ ಪರಿಚಯದವರ ರೀತಿ ಮಾತನಾಡ್ತಾರೆ. ಒಂದೊಂದು ಬಾರಿ ಬ್ಯಾಂಕ್ ಕಡೆಯಿಂದ ಮಾತನಾಡ್ತಿದ್ದೀವಿ, ನಿಮ್ಮ ಅಕೌಂಟ್ಗೆ ಸಂಬಂಧಪಟ್ಟಂತೆ ಕೆಲ ಮಾಹಿತಿ ಕೊಡಿ ಅಂತಾರೆ. ಕಡೆಗೆ OTP ಕೇಳ್ತಾರೆ. ಅದನ್ನು ಕೊಡ್ತಾ ಇದ್ದಂತೆ ನಿಮ್ಮ ಖಾತೆಯಲ್ಲಿರುವ ದುಡ್ಡು ಸೀದಾ ಅವರ ಅಕೌಂಟ್ಗೆ ಹೋಗಿ ಬಿದ್ದಿರುತ್ತೆ. ಇನ್ನು ಕೆಲವು ಬಾರಿ ಯಾವುದೋ ಲಿಂಕ್ ಕಳಿಸ್ತಾರೆ. ಅದನ್ನು ಕ್ಲಿಕ್ ಮಾಡಿದ್ರೂ ಸಾಕು, ನಿಮ್ಮ ಅಷ್ಟು ಹಣವು ಮಂಗಮಾಯ ಆಗಿರುತ್ತೆ. ಇನ್ನು ಡಿಜಿಟಲ್ ಅರೆಸ್ಟ್ ಬಗ್ಗೆ ಹೇಳೋದೇ ಬೇಡ. ನೀವು ಆ ಅಪರಾಧ ಮಾಡಿದ್ದೀರಿ, ಈ ಅಪರಾಧ ಮಾಡಿದ್ದೀರಿ ಅಂತೇಳಿ ಕಾಡಿ ಭಯ ಹುಟ್ಟಿಸಿ ಹಣ ಪೀಕಿಸಿಕೊಂಡು ಬಿಡ್ತಾರೆ. ಹಾಗಿದ್ರೆ ಇಂಥವುಗಳಿಗೆ ಕಡಿವಾಣ ಹಾಕೋಕೆ ಆಗಲ್ವಾ? ಹೋದ ಹಣ ವಾಪಸ್ ಬರೋದಿಲ್ವಾ ಅಂತ ಕೇಳ್ತೀರಾ. ಖಂಡಿತವಾಗ್ಲೂ ಇದಕ್ಕೆ ಪರಿಹಾರ ಇದ್ದೇ ಇದೆ. ಯಾರೇ ವಂಚನೆಗೆ ಒಳಗಾಗಲಿ, ತಾವು ವಂಚನೆಗೆ ಒಳಗಾಗಿದ್ದೇವೆ ಅನ್ನೋದು ಗೊತ್ತಾಗ್ತಿದ್ದಂತೆ ಯಾವುದೇ ಹಿಂಜರಿಕೆ ಇಲ್ಲದೆ ತಕ್ಷಣ ಒಂದು ಕೆಲಸವನ್ನು ಮಾಡಬೇಕು. ಅದು 1 ಗಂಟೆಯೊಳಗೆ ಸಹಾಯವಾಣಿ 1930ಗೆ ಕರೆ ಮಾಡಿ ದೂರನ್ನು ನೀಡಬೇಕು. ಅದನ್ನು ಗೋಲ್ಡನ್ ಅವರ್ ಅಂತಾರೆ. ಇದರಿಂದ ಹಣ ತಡೆ ಹಿಡಿಯೋದು ಅಥವಾ ರಿಕವರಿ ಮಾಡೋದು ಸುಲಭವಾಗತ್ತೆ. ಈ ಸೈಬರ್ ವಂಚನೆ ಅನ್ನೋದು ಈಗ ಮಾಮೂಲು ಅನ್ನುವಂತಾಗಿ ಹೋಗಿದೆ. ಯಾಕಂದರೆ ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿವೆ. ಇನ್ನೊಂದು ಕಡೆ ಮೊದಲಿನಂತೆ ವಂಚನೆಗೆ ಒಳಗಾದವರು ದೂರು ನೀಡೋಕೆ ಹಿಂದೇಟು ಹಾಕ್ತಿಲ್ಲ. ಗೋಲ್ಡನ್ ಅವರನ್ನು ಸದುಪಯೋಗ ಮಾಡಿಕೊಳ್ತಿದ್ದಾರೆ. ಪೊಲೀಸ್ ಇಲಾಖೆ ಕೂಡ ಈ ವಿಚಾರದಲ್ಲಿ ಫುಲ್ ಅಲರ್ಟ್ ಆಗಿದೆ. ವಂಚನೆಯ ಕರೆ ಬಂದ ಕೂಡಲೇ ಕಾರ್ಯಪ್ರವೃತ್ತರಾಗಿ ವಂಚಕರ ಖಾತೆಯಿಂದ ಹಣ ತಕ್ಷಣ ಮುಟ್ಟುಗೋಲು ಹಾಕಿಸಿಕೊಂಡು ಸಂತ್ರಸ್ತರಿಗೆ ಹಿಂತಿರುಗಿಸುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಿದ್ದಂತೆಯೇ ರಿಕವರಿ ವೇಗ ಕೂಡ ವಂಚಕರಿಗೆ ಸಡ್ಡು ಹೊಡಿತಿದೆ. ಇದು ಸುಮ್ಮನೆ ಹೇಳೋ ಮಾತಲ್ಲ, ಪೊಲೀಸ್ ಇಲಾಖೆಯೇ ಒದಗಿಸಿರುವ ಮಾಹಿತಿ. 2025ರಲ್ಲಿ ರಾಜ್ಯದಲ್ಲಿ 2640 ಕೋಟಿ ರೂಪಾಯಿಗಳ ಸೈಬರ್ ವಂಚನೆ ಆಗಿದೆ. ಇದರಲ್ಲಿ ಆಗಲೇ ಹೇಳಿದ್ವಲ್ಲ ಗೋಲ್ಡನ್ ಕರೆ ಅಂತ. ಇದರಿಂದ ಪೊಲೀಸರು ತಕ್ಷಣ ಕಾರ್ಯಾಚರಣೆ ನಡೆಸಿ ಸುಮಾರು 436 ಕೋಟಿ ರೂಪಾಯಿಗಳನ್ನು ರಿಕವರಿ ಮಾಡಿದ್ದಾರೆ. ಕಳೆದ ವರ್ಷ 16.51% ಹಣವನ್ನು ತುರ್ತು ರಿಕವರಿ ಮಾಡಿಕೊಂಡು ಸಂತ್ರಸ್ತರಿಗೆ ವಾಪಸ್ ಕೊಟ್ಟಿದ್ದಾರೆ. 2022ರಲ್ಲಿ 113 ಕೋಟಿ ರೂಪಾಯಿ ವಂಚನೆಯಾಗಿತ್ತು. ಅದರಲ್ಲಿ 8 ಕೋಟಿ ರೂಪಾಯಿಗಳನ್ನು ರಿಕವರಿ ಮಾಡಲಾಗಿತ್ತು. ಅದೇ ರೀತಿ 2023ರಲ್ಲಿ 562 ಕೋಟಿ ರೂಪಾಯಿ ವಂಚನೆಯಾಗಿದ್ದು 66 ಕೋಟಿ ರೂಪಾಯಿಗಳನ್ನು, ಹಾಗೆ 2024ರಲ್ಲಿ 2396 ಕೋಟಿ ರೂಪಾಯಿ ವಂಚನೆಯಲ್ಲಿ 226 ಕೋಟಿ ರೂಪಾಯಿಗಳನ್ನು ವಂಚಕರಿಂದ ಮರು ರಿಕವರಿ ಮಾಡಿಕೊಳ್ಳಲಾಗಿದೆ. ಸೈಬರ್ ವಂಚನೆಗೆ ಒಳಗಾದವರು ತುರ್ತಾಗಿ ದೂರು ದಾಖಲಿಸಿದರೆ ಕಳೆದುಕೊಂಡ ಹಣ ಮರಳಿ ಪಡೆಯಲು ಸಾಧ್ಯವಿದೆ ಅನ್ನೋದನ್ನು ಈ ಪ್ರಕರಣಗಳು ಸಾಬೀತುಪಡಿಸಿದೆ. ಗೋಲ್ಡನ್ ಅವರ್ನಲ್ಲಿ ದೂರು ನೀಡಿದ ಕಾರಣ ವಂಚಕರ ಪಾಲಾಗುತ್ತಿದ್ದ ಹಣ ಮರಳಿ ಕೈ ಸೇರಿದೆ. ಸೈಬರ್ ವಂಚನೆ, ಇದನ್ನು ಆನ್ಲೈನ್ ವಂಚನೆ ಅಥವಾ ಇಂಟರ್ನೆಟ್ ವಂಚನೆ ಅಂತಾನೂ ಕರೀತಾರೆ. ಇದರಲ್ಲಿ ಯಾರಾದರೂ ಹಣವನ್ನು ಕದಿಯಲು ಇಂಟರ್ನೆಟ್ ಬಳಸಿಕೊಂಡು ಅಪರಾಧವೆಸಗುತ್ತಾರೆ. ವಂಚಕರು ವ್ಯಕ್ತಿಯನ್ನು ಗುರಿಯಾಗಿಸಬಹುದು ಮತ್ತು SMS ಕರೆ, ಇಮೇಲ್ ಅಥವಾ ವೈಯಕ್ತಿಕ ಮಾಹಿತಿ ಪಡೆಯಲು ಇತರ ಮಾರ್ಗಗಳ ಮೂಲಕ ಅವರನ್ನು ಸಂಪರ್ಕಿಸಬಹುದು. ಜನರ ಬ್ಯಾಂಕ್ ಮಾಹಿತಿಯನ್ನು ಹ್ಯಾಕ್ ಮಾಡಲು ಕಂಪ್ಯೂಟರ್, ಮೊಬೈಲ್ ಅಥವಾ ನೆಟ್ವರ್ಕ್ಗೆ ದುರುದ್ದೇಶಪೂರಿತ ಲಿಂಕ್ ಕಳಿಸ್ತಾರೆ. ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿದರೆಂದರೆ ಅವರ ಜಾಲಕ್ಕೆ ಬಿದ್ದಂತೆಯೇ ಸರಿ. ಈ ಸೈಬರ್ ವಂಚನೆ ಬಗ್ಗೆ ವಿಸ್ತೃತವಾಗಿ ಹೇಳಬೇಕಂದ್ರೆ, ಈ ವಂಚನೆಯ ಜಾಲ ಹಲವು ಬಗೆಯಲ್ಲಿ ಇಡೀ ವಿಶ್ವದಾದ್ಯಂತ ವ್ಯಾಪಿಸಿದೆ. ಅದರಲ್ಲೂ ಪ್ರಮುಖವಾಗಿ ಚರ್ಚೆಗೊಳಗಾಗುತ್ತಿರುವುದು ಸ್ವಿಮ್ಮಿಂಗ್, ಫಿಶಿಂಗ್, ವಿಶಿಂಗ್, ಆನ್ಲೈನ್ ಉದ್ಯೋಗ ವಂಚನೆ, ಸ್ಮಿಶಿಂಗ್, ಸಿಮ್ ಸ್ಟ್ಯಾಪ್,
ಹಾಗೂ ಡಿಜಿಟಲ್ ಅರೆಸ್ಟ್ನಂತಹ ವಂಚನೆ ಪ್ರಕರಣಗಳು. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಜಾರಿಗೆ ಬಂದ ನಂತರವಂತೂ ಸೈಬರ್ ವಂಚನೆ ಪ್ರಮಾಣ ಅಂಕೆ ಮೀರಿ ಬೆಳೆದಿದೆ. ಅದಕ್ಕೆ ಕಾರಣ ಬ್ಯಾಂಕ್ ಸಿಬ್ಬಂದಿಯ ಬೇಜವಾಬ್ದಾರಿ ಇಲ್ಲವೇ ಶಾಮೀಲು ಅನ್ನಬಹುದು. ಬ್ಯಾಂಕ್ ಸಿಬ್ಬಂದಿ ಜಾಗೃತೆಯಿಂದ ಇದ್ದರೆ ಸೈಬರ್ ವಂಚನೆಗಳನ್ನು ಮಟ್ಟ ಹಾಕುವುದು ಕಷ್ಟವಲ್ಲ ಅನ್ನೋ ಮಾತುಗಳಿವೆ. ಯಾಕಂದರೆ ಆನ್ಲೈನ್ ವಂಚನೆಯಲ್ಲಿ ಹಣವು ಪಾಯಿಂಟ್ಗಳ ರೂಪದಲ್ಲಿ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ವರ್ಗಾವಣೆಗೊಳ್ಳುತ್ತೆ. ಇದರಿಂದ ಪ್ರತಿ ಖಾತೆಯ KYC ವಿವರ ಬ್ಯಾಂಕ್ ಸಿಬ್ಬಂದಿ ಬಳಿ ಇದ್ದೇ ಇರುತ್ತೆ. ಆನ್ಲೈನ್ ವಂಚನೆ ಪ್ರಕರಣಗಳು ದಾಖಲಾದಾಗ ಇಂತಹ ವಂಚಕ ಖಾತೆಗಳನ್ನು ಪತ್ತೆ ಹಚ್ಚಿ ಈ ಕುರಿತು ತನಿಖಾಧಿಕಾರಿಗಳಿಗೆ ಮಾಹಿತಿ ನೀಡಬೇಕಾದ ಜವಾಬ್ದಾರಿ ಬ್ಯಾಂಕ್ ಸಿಬ್ಬಂದಿಯದ್ದೇ ಆಗಿರುತ್ತೆ. ಅಲ್ಲದೆ ಅಂತಹ ವಂಚಕ ಖಾತೆದಾರರು ಬೇರಾವ ಬ್ಯಾಂಕ್ಗಳಲ್ಲೂ ಖಾತೆ ತೆರೆಯಲು ಅವಕಾಶ ನೀಡದೆ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಹೊಣೆಗಾರಿಕೆಯು ಬ್ಯಾಂಕ್ ಸಿಬ್ಬಂದಿಯ ಮೇಲಿದೆ. ಆದರೆ ಬ್ಯಾಂಕ್ಗಳು ಯಾಕೆ ಇವುಗಳನ್ನು ತ್ವರಿತವಾಗಿ ಮಾಡ್ತಿಲ್ಲ ಅನ್ನೋದೇ ಇಲ್ಲಿ ಪ್ರಶ್ನೆ. ಒಂದು ವೇಳೆ ಅಚಾನಕ್ಕಾಗಿ ವಂಚನೆ ಆಗೇ ಹೋಯಿತು ಅಂತ ಇಟ್ಕೊಳ್ಳಿ, ಆಗ ಏನು ಮಾಡೋದು ಅನ್ನೋ ಚಿಂತೆಯಲ್ಲೇ ಕಾಲ ಕಳೆದರೆ ಸಮಯ ವ್ಯರ್ಥ ಆಗಿಬಿಡುತ್ತೆ. ಇದರಿಂದ ತಕ್ಷಣ ಎಚ್ಚೆತ್ತುಕೊಂಡು ಸಹಾಯವಾಣಿ ನಂಬರ್ 1930ಗೆ ಕರೆ ಮಾಡಬೇಕು. ತಡ ಮಾಡಿಬಿಟ್ರೆ ತನಿಖೆಗೆ ಅಡ್ಡಿಯಾಗುವುದು ಖಂಡಿತ. ತಡ ಮಾಡಿಬಿಟ್ರೆ ಹಣ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ, ಮತ್ತೊಂದು ಖಾತೆಯಿಂದ ಇನ್ನೊಂದು ಖಾತೆಗೆ ವರ್ಗಾವಣೆಗೊಂಡು ಅದರ ಮೂಲವೇ ಪತ್ತೆಯಾಗಲ್ಲ. ಇದರಿಂದ ವಂಚನೆಗೆ ಒಳಗಾದ ಕೂಡಲೇ ದೂರು ಕೊಟ್ಟರೆ 75% ಸೇಫ್. ಇನ್ನು ಪ್ರಮುಖವಾಗಿ ಹೇಗೆಲ್ಲ ಸೈಬರ್ ವಂಚನೆಗಳು ನಡೆಯುತ್ತವೆ, ಅವುಗಳಿಂದ ಬಚಾವಾಗುವುದು ಹೇಗೆ ಅನ್ನೋ ಉಪಯುಕ್ತ ಮಾಹಿತಿಯನ್ನು ಹೇಳ್ತೀವಿ ಕೇಳಿ. ಸ್ಕಿಮ್ಮಿಂಗ್ ಇದು ಮೊದಲು ಮಾಮೂಲಾಗಿತ್ತು. ಆನ್ಲೈನ್ ಬ್ಯಾಂಕಿಂಗ್ ಜಾರಿಗೆ ಬಂದಾಗ ಕಾಣಿಸಿಕೊಂಡ ಮೊದಲ ಸೈಬರ್ ವಂಚನೆಯೇ ಇದು. ವಂಚಕರು ATMಗಳಲ್ಲಿ ಹಣ ಡ್ರಾ ಮಾಡಲು ಬರುವ ಗ್ರಾಹಕರ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳನ್ನು ನಕಲು ಮಾಡಿ ಅದರ ಪಾಸ್ವರ್ಡ್ಗಳನ್ನು ನಕಲು ಮಾಡಲು ಸೈಬರ್ ವಂಚಕರು ಈ ಸ್ಕಿಮ್ಮರ್ಗಳನ್ನು ಬಳಸ್ತಾ ಇದ್ರು. ಈ ತಂತ್ರದಿಂದ ಸೈಬರ್ ವಂಚಕರು ಭಾರಿ ಪ್ರಮಾಣದ ನಗದನ್ನು ಬ್ಯಾಂಕ್ ಗ್ರಾಹಕರ ಖಾತೆಗಳಿಂದ ಲಪಟಾಯಿಸ್ತಿದ್ರು. ಇದು ಈಗ ಕಡಿಮೆಯಾಗಿದೆ ಅನ್ನೋದೇನೋ ಸರಿ, ಆದರೆ ಇದರಿಂದ ಬಚಾವ್ ಆಗೋದು ಹೇಗೆ ಅನ್ನೋದನ್ನು ತಿಳಿಸಿಕೊಡ್ತೀವಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ATM ಘಟಕಗಳಲ್ಲಿ ನಡೆಯುವ ಸ್ಕಿಮ್ಮರ್ ವಂಚನೆಗಳನ್ನು ತಡೆಯುವುದು ತೀರಾ ಕಷ್ಟದ ಕೆಲಸವಲ್ಲ. ಆದರೆ ಅದಕ್ಕಾಗಿ ATM ಯಂತ್ರಗಳನ್ನು ಉನ್ನತೀಕರಿಸಬೇಕು. ಗ್ರಾಹಕರು ATMನಲ್ಲಿ ಹಣವನ್ನು ವಿತ್ಡ್ರಾ ಮಾಡಲು ಸದ್ಯ ತಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ಗಳ ಪಾಸ್ವರ್ಡ್ ನಮೂದಿಸಿದರೆ ಸಾಕು. ಇದರಿಂದ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳ ಪಾಸ್ವರ್ಡ್ ನಮೂದಿಸುವುದರ ಜೊತೆಗೆ ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಸಂಪರ್ಕ ಹೊಂದಿರುವ ಮೊಬೈಲ್ ಫೋನ್ಗೆ ರವಾನೆಯಾಗೋ OTPಯನ್ನು ನಮೂದಿಸುವುದನ್ನು ಕಡ್ಡಾಯಗೊಳಿಸಬೇಕಿದೆ. ಆನ್ಲೈನ್ ವರ್ಗಾವಣೆ UPI ಜಾರಿಗೆ ಬಂದ ಮೇಲೆ ಸೈಬರ್ ವಂಚನೆಯ ಪ್ರಮಾಣ ಹೆಚ್ಚಾಗಿದೆ. ಆನ್ಲೈನ್ ಮಾರ್ಕೆಟಿಂಗ್ ತಾಣಗಳಲ್ಲಂತೂ ಈ ವಂಚನೆ ಮಿತಿ ಮೀರಿದೆ. ನಕಲಿ ಆನ್ಲೈನ್ ಕಂಪನಿಗಳು ಕೆಲ ಲಿಂಕ್ಗಳನ್ನು ಕಳುಹಿಸಿ ಅದರ ಮೇಲೆ ಕ್ಲಿಕ್ ಮಾಡಲು ಹೇಳ್ತವೆ. ಇದನ್ನು ನಂಬಿ ಗ್ರಾಹಕರು ತಮ್ಮ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದಾರೆ. ಇದಕ್ಕೆ ಕಡಿವಾಣ ಹಾಕೋದೇ ಕಷ್ಟವಾಗಿ ಹೋಗಿದೆ. ಇದರಿಂದ ತಪ್ಪಿಸಿಕೊಳ್ಳುವುದು ಹೇಗೆಂದರೆ, ಆನ್ಲೈನ್ ಹಣ ವರ್ಗಾವಣೆಯಲ್ಲಿ ಬ್ಯಾಂಕ್ಗಳೆಂದು ನೇರವಾಗಿ ನಗದು ವರ್ಗಾವಣೆ ಮಾಡಲ್ಲ. ಬದಲಿಗೆ ನಗದು ಮೊತ್ತಕ್ಕೆ ಸರಿಸಮಾನವಾದ ಪಾಯಿಂಟ್ಗಳನ್ನು ವರ್ಗಾವಣೆ ಮಾಡ್ತವೆ. ಅಂತಹ ಪಾಯಿಂಟ್ಗಳು ಹಣ ಸ್ವೀಕರಿಸುವವರ ಖಾತೆಯಲ್ಲಿ ದಾಖಲಾಗುತ್ತವೆ. ಆದರೆ ಈಗಿರುವ ವ್ಯವಸ್ಥೆಯಲ್ಲಿ ಈ ಪಾಯಿಂಟ್ಗಳು ಹಣ ಸ್ವೀಕರಿಸುವವರ ಖಾತೆಯಲ್ಲಿ ಕ್ಷಣಾರ್ಧದಲ್ಲಿ ಕಾಣಿಸಿಕೊಳ್ಳುತ್ತೆ. ಇದರಿಂದ ಸೈಬರ್ ವಂಚಕರು ತಕ್ಷಣವೇ ಆ ಮೊತ್ತವನ್ನು ವಿತ್ಡ್ರಾ ಮಾಡಿ ತಮ್ಮ ಖಾತೆಯನ್ನು ರದ್ದುಗೊಳಿಸಿ ಅಥವಾ ನಿಷ್ಕ್ರಿಯಗೊಳಿಸಿ ಪಾರಾಗಲು ಅವಕಾಶವಾಗ್ತಿದೆ. ಇದರಿಂದ ಬ್ಯಾಂಕ್ಗಳು ಆನ್ಲೈನ್ ಹಣ ವರ್ಗಾವಣೆ ವಹಿವಾಟುಗಳ ಸಂದರ್ಭದಲ್ಲಿ ತಮ್ಮ ಗ್ರಾಹಕರ ಖಾತೆಗಳಿಂದ ವರ್ಗಾವಣೆಯ ಮೊತ್ತದ ಹಣ ಸ್ವೀಕರಿಸೋರ ಮೇನ್ ಬ್ಯಾಲೆನ್ಸ್ನಲ್ಲಿ ಕಾಣಿಸಿಕೊಳ್ಳುತ್ತೆ. ಹೀಗೆ ಅದು ಕಾಣಿಸಿಕೊಂಡ್ರೂ ನೆಟ್ ಬ್ಯಾಲೆನ್ಸ್ ಮೊತ್ತ 1 ಗಂಟೆಯ ನಂತರವೇ ಪ್ರತಿಫಲಿಸುವಂತೆ ಕ್ರಮ ಕೈಗೊಳ್ಳಬೇಕು. ಇನ್ನು ವಿದೇಶದಿಂದ ವರ್ಗಾವಣೆಯಾಗಿದ್ದರೆ 24 ಗಂಟೆಯ ನಂತರವೇ ಬ್ಯಾಲೆನ್ಸ್ ಕಾಣಿಸಿಕೊಳ್ಳುವಂತೆ ಕ್ರಮ ಕೈಗೊಳ್ಳಬೇಕು. ಆಗ ಸಂತ್ರಸ್ತ ಗ್ರಾಹಕರು ಈ ಕುರಿತು ಸಂಬಂಧಿತ ಬ್ಯಾಂಕ್ಗಳ ಗಮನಕ್ಕೆ ತಮಗಾಗಿರುವ ವಂಚನೆಯನ್ನು ತರಲು ಸಾಧ್ಯವಾಗುತ್ತೆ. ಇನ್ನು ಇತ್ತೀಚೆಗೆ ಹೆಚ್ಚಾಗಿ ನಡೀತಿರೋದು ಡಿಜಿಟಲ್ ಅರೆಸ್ಟ್. ಜನರಿಗೆ ಪೊಲೀಸರು ಹಾಗೂ ಕಾನೂನಿನ ಬಗ್ಗೆ ಇರುವ ಭಯವನ್ನೇ ವಂಚಕರು ಬಂಡವಾಳ ಮಾಡಿಕೊಂಡಿದ್ದಾರೆ. ಈ ಸೈಬರ್ ವಂಚನೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಮಕ್ಕಳು ಹಾಗೂ ಸಂಬಂಧಿಕರು ಭಾಗಿಯಾಗಿರೋ ಆರೋಪವೂ ಇದೆ. ಇದರಿಂದಲೇ ಡಿಜಿಟಲ್ ಅರೆಸ್ಟ್ ವಂಚನೆಯಲ್ಲಿ ಭಾಗಿಯಾಗಿರುವ ಆರೋಪಗಳನ್ನು ವ್ಯವಸ್ಥಿತವಾಗಿ ರಕ್ಷಿಸಲಾಗ್ತಿದೆ ಅನ್ನೋ ಮಾತುಗಳು ಇವೆ.
ಕೇಂದ್ರ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಡಿಜಿಟಲ್ ಅರೆಸ್ಟ್ ಅನ್ನೋ ಯಾವುದೇ ಕ್ರಮಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಎಂದು ಸ್ಪಷ್ಟನೆ ನೀಡಿದೆ. ಆದರೂ ಇದಕ್ಕೆ ಸಂಪೂರ್ಣ ಕಡಿವಾಣ ಬಿದ್ದಿಲ್ಲ. ಇದನ್ನು ತಡೆಯೋದು ಹೇಗಂದ್ರೆ ಸೈಬರ್ ವಂಚನೆಯ ಮೊದಲ ದೂರು ಸ್ವೀಕರಿಸೋದು ಸ್ಥಳೀಯ ಪೊಲೀಸರು. ಇದರಿಂದ ಸೈಬರ್ ವಂಚನೆಯ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ಜವಾಬ್ದಾರಿ ರಾಜ್ಯ ಪೊಲೀಸ್ ಇಲಾಖೆಗಳದ್ದೇ ಆಗಿದೆ. ಇದನ್ನು ಇಲಾಖೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕಾಗಿದೆ. ಇಲ್ಲಿ ಯಾರು ಏನೇ ಹೇಳಿದರೂ ಪೊಲೀಸರು ಎಷ್ಟೇ ಜಾಗೃತಿಯನ್ನು ಮೂಡಿಸಿದರೂ ಜನರು ಎಚ್ಚೆತ್ತುಕೊಳ್ಬೇಕು. ಒಂದು ವೇಳೆ ವಂಚನೆಯಾದರೆ ತಡ ಮಾಡದೆ ಪೊಲೀಸರ ಗಮನಕ್ಕೆ ತರಬೇಕು. ಗೋಲ್ಡನ್ ಅವರ್ ಪಾಲನೆ ಮಾಡಬೇಕು. ಹಾಗಾದಾಗ ಮಾತ್ರ ಸೈಬರ್ ವಂಚನೆಗೆ ಕಡಿವಾಣ ಹಾಕಬಹುದು. ಇವಿಷ್ಟು ಗೋಲ್ಡನ್ ಅವರ್ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.